ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಇದೊಂದು ಅತ್ಯಂತ ವಿಶಿಷ್ಟ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರುತ್ತಿರುವ ವಿಭಿನ್ನ ದೇಗುಲ. ಇಲ್ಲಿ ಎಲ್ಲವೂ ನಿಯಮಬದ್ಧವಾಗಿ ನಡೆಯುತ್ತದೆ. ದ್ವೀಪದಂತಹ ಪ್ರದೇಶದಲ್ಲಿ ಬಂದು ನೆಲೆಸಿದ ಮಹಾಪುರುಷರು ಪವಾಡಗಳನ್ನು ನಡೆಸುತ್ತಿರುವ ಮಹಾಶಕ್ತಿ ಸ್ಥಳ. ಇಲ್ಲಿಗೆ ಬರಬೇಕು ಅಂದ್ರೇ ಪುಣ್ಯ ಮಾಡಿರಬೇಕು. ಇನ್ನು ಒಮ್ಮೆ ಇಲ್ಲಿಗೆ ಬರಲು ಪ್ರಾರಂಭಿಸಿದ ನಂತರ ಮತ್ತೆ ಮತ್ತೆ ಭಕ್ತರನ್ನ ಸೆಳೆಯುವ ಚುಂಬಕ ಶಕ್ತಿ ಈ ತಾಣಕ್ಕಿದೆ. ಕೇಳಿದ್ದನ್ನ ಕರುಣಿಸೋ, ಭಕ್ತರನ್ನ ಎಂದಿಗೂ ಕೈಬಿಡದ ವಿಸ್ಮಯಕಾರಿ ಶಕ್ತಿ ನೆಲೆಸಿರುವ ಈ ದಿವ್ಯ ತಾಣದ ಬಗ್ಗೆ ತಿಳಿಯೋಣ ಬನ್ನಿ. ಭಕ್ತಿ ಶ್ರದ್ಧೆಯಿಂದ ಪುಣ್ಯ ಸ್ಥಳಕ್ಕೆ ಭಕ್ತಾದಿಗಳ ಪ್ರದಕ್ಷಿಣೆ. ಪವಾಡ ಸದೃಶ ಕ್ಷೇತ್ರದಲ್ಲಿ ಸ್ವಾಮಿಯ ದಿವ್ಯ ಚರಿತ್ರೆಯ ಪಠಣೆ. ಸ್ವಚ್ಛಂದವಾಗಿ ಹರಿಯುತ್ತಿರುವ ಪುಣ್ಯತೀರ್ಥ. ಇದು ಮಹಾನ್ ತಪಸ್ವಿಯೊಬ್ಬರು ನೆಲೆಸಿರುವ ವಿಸ್ಮಯಕಾರಿ ಕ್ಷೇತ್ರ. ಕಲಿಯುಗದಲ್ಲಿ ಕಷ್ಟ ಅಂತ ಬರುವ ಭಕ್ತರ ಕಷ್ಟ ಕಳೆದು ಅವರ ಇಷ್ಟಾರ್ಥ ಈಡೇರಿಸುತ್ತಾ ಶತಮಾನಗಳಿಂದ ಈ ಮನುಕುಲವನ್ನ ಬೆಳಗುತ್ತಿರುವ ದಿವ್ಯ ದೇಗುಲ. ಇಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಸದಾ ಸುಖ ಸಮೃದ್ಧಿಯೇ ನೆಲೆಸಿರುವ ಆನಂದ ತಾಣ. ಅದೇನೋ ದಿವ್ಯತೆ, ಅನಂತ ಆನಂದದ ನೆಲೆವೀಡಾಗಿರುವ ಈ ಕ್ಷೇತ್ರದ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆನೆ. ಭಕ್ತಿ ಇಲ್ಲದವರಿಗೆ ಇಲ್ಲಿಗೆ ಬರಲು ಮನಸ್ಸೇ ಆಗೋಲ್ಲ. ಅದೇನಿದ್ರೂ ಪೂರ್ವ ಜನ್ಮದ ಸುಕೃತವಿರುವವರಿಗಷ್ಟೇ ಈ ಕ್ಷೇತ್ರ ದರ್ಶನದ ಭಾಗ್ಯ. ಹೌದು, ನಾಡಿನ ಸುಪ್ರಸಿದ್ಧ ಕ್ಷೇತ್ರವಾದರೂ ಹೊರ ಜಗತ್ತಿಗೆ ಅಷ್ಟೇನೂ ತಿಳಿಯದೆ ಅದ್ಭುತ ದೈವಿಕ ಪವಾಡಗಳನ್ನು ಸೃಷ್ಟಿಸ್ತಾ ಇರೋ ಈ ಕ್ಷೇತ್ರಕ್ಕೆ ಬಂದವರ ಬಾಳಿನಲ್ಲಿ ಭಾಗ್ಯದ ಬಾಗಿಲು ತೆರೆದ ನೂರಾರು ಸಾವಿರಾರು ಉದಾಹರಣೆಗಳಿವೆ. ಇವರ ಹೆಸರು ವೀರೇಶ್ ಅಂತ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇವರ ಬದುಕಲ್ಲಿ ತುಂಬಾನೇ ಬದಲಾವಣೆಗಳಾಗಿವೆ. ಅಂದ ಹಾಗೆ ಅಣ್ಣ ತಮ್ಮಂದಿರದ್ದು ಸುಮಾರು 20 ಎಕರೆ ಜಮೀನಿದೆ. ಆದರೆ ಜಮೀನು ಭಾಗ ಮಾಡುವ ವಿಚಾರದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಉಂಟಾಯಿತು. ಆಗ ಅವರು ಬೇಡಿಕೊಂಡಿದ್ದು ಈ ಸ್ವಾಮಿಯನ್ನೇ. ಆಗ ಆಶ್ಚರ್ಯವೆಂಬಂತೆ ಇವರ ಜಮೀನು ವಿವಾದಕ್ಕೆ ಪರಿಹಾರ ಸಿಕ್ತು. ಹಾಗೆ ಇವರಿಗೆ ಅಲರ್ಜಿ ಸಮಸ್ಯೆಯುಂಟಾಗಿ ಯಾವುದೇ ಆಸ್ಪತ್ರೆಗೆ ತೋರಿಸಿದ್ರೂ ವಾಸಿಯಾಗುತ್ತಿರಲಿಲ್ವಂತೆ. ಆದರೆ ಈ ಕ್ಷೇತ್ರಕ್ಕೆ ಬಂದ ಕೇವಲ 15 ದಿನಕ್ಕೆ ಇವರ ಅನಾರೋಗ್ಯ ಸಮಸ್ಯೆಯು ಕಡಿಮೆಯಾಯ್ತಂತೆ. 20 ಎಕರೆ ಹೊಲ ಅದ. ಆ ಹೊಲದಾಗ ಅಣ್ಣ ತಮ್ಮರು ಮಾತಾಡಿದ್ರೆ ಕಿರಿಕಿರಿ ಚಾಲಾಯ್ತು ಸರ್. ಈ ಟೆಂಪಲ್ಗೆ ನಾನು 4-5 ಸಲ ಬಂದೀವಿ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಸಲುವಾಗಿ ಎಲ್ಲ ಕಿರಿಕಿರಿ ಎಲ್ಲ ಮುಗಿದದ. ಆರಾಮ ಅನಾನುಕೂಲ ಆಗಿ ಇಬ್ಬರಿಗೆ ಪಾನಿಗೋಸ್ಕರ ಅವ್ರ ಪಾನಿ ಬೇರೆ ನಮ್ಮ ಪಾನಿ ಬೇರೆ ಬಂದದ. ಇನ್ನೊಂದು ನನಗೆ ಆರೋಗ್ಯ ಎಲ್ಲ ಅಲರ್ಜಿ ಆಯಿತು. ಅದು ಭೀ ಕಮ್ಮಿ ಆಗ್ಯದ ಸರ್. ಯಾಕಂದರೆ ಈಗ ಎಷ್ಟು ಆಸ್ಪತ್ರೆಗೆ ತಿರುಗಿದ್ರೆ ಭೀ ಕಮ್ಮಿ ಆಗಿಲ್ಲ. ಮತ್ತು ಒಬ್ಬರು ಹೇಳಿದರು, ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿನಗೆ ಅನಾಹುತದಂತ ಹೇಳಿದರು. 5 ಗುರುವಾರ 1 ಊಟ ಮಾಡಬೇಕಂತ ಹೇಳಿದ್ರು ಅವರು. ಅದ್ರಗೋಸ್ಕರ 5 ಗುರುವಾರ 1 ಊಟ ಮಾಡ್ತೀವಿ. 2 ಸಲ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಭೀ ನಿನಗೆ ಅನಾನುಕೂಲ ರೋಗ ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಸರ್. ಅದ್ರಗೋಸ್ಕರ ನಮಗೆ ಎಲ್ಲ ಚೆನ್ನಾಗಿ ಆಗ್ಯದ ಆರೋಗ್ಯ. ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಭೀ ಕಮ್ಮಿ ಆಗಿಲ್ಲ. ಇವಾಗ 15 ದಿನ ಒಳಗೇ ನನಗೆ ಕಮ್ಮಿ ಆಗಿದ್ರೆ ಇಲ್ಲಿಗೆ ಬರ್ತೀನಂತ ದೇವಸ್ಥಾನಕ್ಕೆ ಪಾದ ನಮಸ್ಕಾರ ಮಾಡಿದ್ದೀವಿ. ಅದ್ರಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಕಡಿಮೆ ಆಗಿದೆ ಸರ್. ಹೀಗೆ ಧರೆಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿಯೇ ಈ ಕ್ಷೇತ್ರ ಇಲ್ಲಿ ನೆಲೆಸಿದ್ದೀನೋ ಎಂಬಂತೆ ಇಲ್ಲಿ ಸಮಸ್ಯೆಗಳನ್ನು ಹೊತ್ತು ಬರುವವರು ಒಳಿತು ಕಾಣುತ್ತಿದ್ದಾರೆ.
ಇವರ ಹೆಸರು ಕುರುಮಣ್ಣ ಅಂತ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು. ಈ ಕ್ಷೇತ್ರದ ದೇವರನ್ನ ನಂಬಿದ ಮೇಲೆ ಇವರ ಜೀವನದಲ್ಲಿ ಸಂಭವಿಸಿರುವುದು ಹಲವು ರೀತಿಯ ಪವಾಡಗಳು. ಹೌದು, ತುಂಬಾ ವರ್ಷಗಳಿಂದ ಈ ದೈವಕ್ಕೆ ನಡೆದುಕೊಳ್ಳುವ ಕುರುಮಣ್ಣ ಅವರು ಮೊದಲು ಉತ್ತಮವಾದ ಸಂಗಾತಿಯೊಡನೆ ಮದುವೆಯ ಭಾಗ್ಯ ಕರುಣಿಸಪ್ಪ ಅಂತ ಈ ಕ್ಷೇತ್ರದ ಸ್ವಾಮಿಯ ಮೊರೆ ಹೋಗಿದ್ರಂತೆ. ಅದರಂತೆ ಇವರಿಗೆ ದೊರೆತದ್ದು ಮನ ಮೆಚ್ಚಿದ ಮಡದಿಯೇ. ಮದುವೆಯ ನಂತರ ಉತ್ತಮ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದ್ರು. ಅದು ಈಡೇರಿತು. ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ 2 ಬಾರಿ ಆಯ್ಕೆಯಾಗಿದ್ದಾರಂತೆ. ಹೀಗೆ ಇಲ್ಲಿರೋ ದೇವರು ಅದೆಷ್ಟು ಶಕ್ತಿವಂತ ಅಂತಂದ್ರೆ ಭಕ್ತಿಯಿಂದ ಬೇಡಿದ್ದೆಲ್ಲವನ್ನೂ ಕೊಡ್ತಾರಂತೆ. ನಾನು ಏನು ಅನ್ಕೊಂಡ್ರೆ ಅದಾಗಿದ್ರೆ ಇದಂತಿಲ್ಲ. ನನ್ನ ಮಕ್ಕಳು ಬೇಕಂದ್ರೆ ಮಕ್ಕಳಾಗ್ಯಾವ, ನಾನು 2 ಸತಿ ನೆಂಬರ್ ಆಗ್ಬೇಕಂದ್ರೆ ನೆಂಬರ್ ಆಗೀನಿ. ಅಂಥ ಪವರ್ಫುಲ್ ದೇವ್ರಿ ನಮ್ಮ ಜೀವನದಾಗ. ನಾನು ಏನು ಅನ್ಕೊಂಡಿನಿ ಅಂದ್ರೆ ಅದಾಗ್ಯದ. ಏನನ್ನ ಇರ್ಲದು, ಎಂಥದನ್ನ ಇರಲಿ, ನಾನು ಅನ್ಕೊಂಡಿದ್ದು ಮಾಡೇ ತೋರ್ಸೇನೆ. ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೇಕಂತ ಅನ್ಕೊಂಡಿನಿ, ಸದಸ್ಯರಾಗೇ ತೋರ್ಸೇನ್ರಿ. 2 ಸತಿ ರೀ, ಮತ್ತು 1 ಸತಿ ಅಲ್ಲ 2 ಸತಿ ಆಗ್ಯಾನ. ಒಳ್ಳೆ ಘಟನೆ ಎಲ್ಲ ಆಗ್ಯಾವ. ನಮ್ಗೆ ಏನು ಅನ್ಕೊಂಡ್ರೆ ಊರಾಗ ವಿಷಯಲಾಗಲಿ, ಒಂದು ಜನದಾಗಲಿ, ನಮ್ಮದಾಗಲಿ, ಬೇರೆ ವಿಷಯದಾಗಲಿ ದೇವ್ರನ್ನ ನೆನೆಸ್ಕೊಂಡು ನಾವು ಮುಂದೆ ಕಾಲಿಟ್ಟರೆ ನಮ್ಗೆ ಚೆನ್ನಾಗಿ ಆಗಿದ್ರಿ. ಕೇಳಿದ್ರಲ್ಲ ಕುರುಮಣ್ಣನ ಮಾತುಗಳನ್ನ. ಒಂದು ಕಾಲದಲ್ಲಿ ಏನೂ ಇಲ್ಲದ ಕುರುಮಣ್ಣ ಇವತ್ತು ಬೇಡಿದ್ದೆಲ್ಲವನ್ನು ಪಡೆದುಕೊಂಡು ಸಂತೃಪ್ತ ಜೀವನವನ್ನ ನಡೆಸುತ್ತಿದ್ದಾರೆ. ಇದಕ್ಕೆ ಕಾರಣವೇ ಈ ದಿವ್ಯ ದೈವ ಕ್ಷೇತ್ರದ ಸ್ವಾಮಿ. ಒಂದು ಸಾರಿ ಈ ಕ್ಷೇತ್ರಕ್ಕೆ ಬಂದು ಹೋದರೆ ಸಾಕು, ಅದೇ ಕ್ಷಣದಿಂದಲೇ ಇವರ ಬದುಕಲ್ಲಿ ಬದಲಾವಣೆಗಳು ಬರಲು ಶುರುವಾಗುತ್ತವಂತೆ. ಇದು ಈ ಕ್ಷೇತ್ರಕ್ಕೆ ಬಂದ ಅದೆಷ್ಟೋ ಭಕ್ತರ ಮಾತು. ಪವಾಡಗಳು ಅಂದರೆ ಹೀಗೂ ಘಟಿಸುತ್ತವ ಅನ್ನುವಷ್ಟು ಆಶ್ಚರ್ಯವಾಗುತ್ತೆ ಈ ಕ್ಷೇತ್ರದ ಭಕ್ತರ ಮಾತುಗಳನ್ನು ಕೇಳಿದ್ರೆ. ಇಲ್ಲೊಂದು ಪ್ರಾಚೀನತೆ ಇದೆ. ಗಾಢವಾದ ನಿಶ್ಶಬ್ದ. ಪ್ರಕೃತಿಯ ಅದಮ್ಯ ಚೈತನ್ಯವೇ ಈ ತಾಣದಲ್ಲಿ ಅಡಗಿ ಕುಳಿತಿದೆಯೇನೋ ಅನ್ನುವ ಅನುಭವ. ಈ ಸ್ಥಳದ ಅನುಭವವನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಇದು ಅನುಭವನೀಯವಷ್ಟೇ. ಇವರ ಹೆಸರು ಅಂಜಲಿ ಮಹೇಶ್ ಅಂತ. ಈ ಪುಣ್ಯಧಾಮದ ಬಗ್ಗೆ ತುಂಬಾ ಕೇಳಿದ್ದ ಅಂಜಲಿ ಕ್ಷೇತ್ರವನ್ನ ದರ್ಶಿಸಲೇಬೇಕು ಅಂತ ಅಂದುಕೊಳ್ತಿದ್ರು. ಒಂದು ಶುಭ ದಿನ ಇಲ್ಲಿಗೆ ಆಗಮಿಸುವ ಸುಯೋಗ ಅಂಜಲಿಗೆ ಒಲೆದು ಬಂದಿತ್ತು. ಕುಟುಂಬದೊಂದಿಗೆ ಕ್ಷೇತ್ರಕ್ಕೆ ಆಗಮಿಸುವಾಗ ಅಂಜಲಿಗೆ ತುಂಬಾ ಮೊಣಕಾಲಿನ ನೋವಿತ್ತು. ಅದೇ ನೋವಲ್ಲೇ ಸ್ವಾಮಿಯನ್ನ ದರ್ಶಿಸಿ ಕಷ್ಟಪಟ್ಟು ಕ್ಷೇತ್ರದಲ್ಲಿ ಧ್ಯಾನಸ್ಥರಾಗಿ ಕೆಲಕಾಲ ಕೂತ್ರು. ಅದು ಸರಿಯಾಗಿ ಕುಳಿತುಕೊಳ್ಳಲು ಕೂಡ ಇವರಿಗೆ ಸಾಧ್ಯವಾಗಲಿಲ್ಲವಂತೆ. ಆದರೆ ಹೀಗೆ ಕೆಲಕಾಲ ಇಲ್ಲಿ ನೆಲೆಸಿರುವ ದೇವರನ್ನ ಪ್ರಾರ್ಥಿಸುತ್ತಾ ಧ್ಯಾನಸ್ಥರಾದ ಅಂಜಲಿಗೆ ಆಗ ಆಗಿದ್ದು ಅಭೂತಪೂರ್ವ ಅನುಭೂತಿ. ಕಾಲಿನಿಂದ ಅವರ ನೋವೆಲ್ಲ ಹೊರಹೋದಂತೆ ಅನಿಸೋದಕ್ಕೆ ಶುರುವಾಯ್ತಂತೆ. ಕೆಲವೇ ಹೊತ್ತಲ್ಲಿ ಇವರ ಕಾಲಿನ ನೋವು ಗುಣವಾಗಿದ್ದು ಅಂಜಲಿ ಆಶ್ಚರ್ಯಚಕಿತರಾಗಿದ್ದಾರೆ. ಭಾಳ ದಿವಸಲಿಂದ ಈ ಟೆಂಪಲ್ ಬಗ್ಗೆ ಭಾಳ ಕೇಳ್ತಾ ಇದ್ದೆ, ಇಲ್ಲಿಂದ ಬಗ್ಗೆ, ಇದ್ರದ್ದು ಪವಾಡಗಳ ಬಗ್ಗೆ. ನನ್ನ ಮೇಲೆ ಆಗಿದ್ದ ಪವಾಡ ಅಂದರೆ ಭಾಳ ಆಶ್ಚರ್ಯ ಆಗಿದ್ದು. ನನಗೆ ಭಾಳ ದಿವಸಲಿಂದ ಕಾಲು ನೋವು ಭಾಳ ಆಗಕತ್ತಿತ್ತು. ಮೊಣ್ಕಾಲು ನೋವು, ಕುಂತ್ರೆ ಮಾಡಿದರೆ ಭಾಳ ತ್ರಾಸ ಆಗಕತ್ತಿತ್ತು. ಇಲ್ಲಿ ಬಗ್ಗೆ ಕೇಳಿದ್ದೆ. ದರ್ಶನ ಮಾಡೋಕ್ಕೆ ಬಂದಾಗ ಯಾಕೋ ಮನ್ಸಿನಾಗ ಬಂತು, ಹಿಂಗೆ ಇಲ್ಲಿಂದ ಮೆಡಿಟೇಷನ್ ಮಾಡೋಣ ಒಂದು 5 to 10 minutes ಹಿಂಗೆ ಕಣ್ಣು ಮುಚ್ಚಿ. ನನಗೆ ಅಸಲು ಕೂಡಾಗೆ ಬರ್ತಿದ್ದಿಲ್ಲ. ಹಿಂಗೆ ಕಾಲು ಫೋಲ್ಡ್ ಮಾಡಿ ಚಕ್ಕುಲಿ ಮಕ್ಕುಲಿ ಹಾಕಿ ಅಂದ್ರೇನು ಹೆಂಗೆಂಗೋ ಕಾಲು ಫೋಲ್ಡ್ ಮಾಡಿ ಹಿಂಗೆ ಕುಂತೆ. ಒಂದು 10 minutes ಬರೀ ಧ್ಯಾನ ಮಾಡಿದೆ. ಧ್ಯಾನ ಮಾಡಿದ ತಕ್ಷಣ 10 minutes ಆದ ತಕ್ಷಣ ಕಣ್ಣು ಓಪನ್ ಮಾಡಿದ ತಕ್ಷಣ ನಾನು ಹಿಂಗೆ ಕಣ್ಣು ಬಂದ್ ಮಾಡಿದ್ಮೇಲೆ ಫೀಲ್ ಆಯಿತು, ಹಿಂಗೆ ಒಂದು ಥರ ಪೇನ್ ಎಲ್ಲ ಹೊರಗೆ ಹೋಗ್ತಾ ಇದೆ ಅಂತ. ಹಿಂಗೆ ಓಪನ್ ಮಾಡಿದ ತಕ್ಷಣ ನನ್ನ ಕಾಲು ಈಸಿಲಿ ಫೋಲ್ಡ್ ಮಾಡೋಕ್ಕೆ ಬಂತು, ಎದ್ದೊಳಗೆ ಬಂತು. ಅಸಲ್ ಪೇನ್ ಎಷ್ಟೋ ರಿಡ್ಯೂಸ್ ಆಗಿಬಿಟ್ಟಿತ್ತು. ಇದು ನಿಮಗೆ ಅಚ್ಚರಿ ಅನಿಸಿದ್ರು ಸತ್ಯ. ಭಕ್ತರಿಗೆ ಇಲ್ಲಿ ಇಂತಹ ಅನುಭವದ ಅದೆಷ್ಟೋ ಉದಾಹರಣೆಗಳಿವೆ.
ಇನ್ನು ಒಮ್ಮೆ ಬರುವುದಕ್ಕೆ ಕಷ್ಟಪಟ್ಟಿದ್ದ ಅಂಜಲಿ ಅವರಿಗೆ ಈಗ ಮೊದಲ ಬಾರಿ ಈ ಕ್ಷೇತ್ರಕ್ಕೆ ಬಂದು ಹೋದ ನಂತರ ಕೇವಲ 15 ದಿನಗಳಲ್ಲೇ ಮತ್ತೊಮ್ಮೆ ಈ ಪುಣ್ಯ ಸ್ಥಳಕ್ಕೆ ಬರಲು ದೇವರು ಮಾರ್ಗ ಕೊಟ್ಟಿದ್ದು ತುಂಬ ಸಂಭ್ರಮಿಸುತ್ತಿದ್ದಾರೆ. ಇದು ದೈವ ಕೃಪೆಯಲ್ಲದೆ ಮತ್ತೇನೂ ಅಲ್ಲ. ಇವರ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಈ ಕ್ಷೇತ್ರಕ್ಕೆ ನೆನಪಾದಾಗಲೆಲ್ಲ ಬಂದು ಹೋಗ್ತಾರೆ. ಇವರಿಗೆ ಇಲ್ಲಿಗೆ ನಡೆದುಕೊಳ್ಳಲು ಪ್ರಾರಂಭಿಸಿದ ನಂತರ ಜೀವನದಲ್ಲಿ ಎಲ್ಲವೂ ಒಳಿತೇ ಆಗಿದೆಯಂತೆ. ಮನೆ ಕಟ್ಟಿಕೊಂಡಿದ್ದಾರೆ, ಹೊಲ ಖರೀದಿಸಿದ್ದಾರೆ. ಹೀಗೆ ಇವರ ಇಡೀ ಕುಟುಂಬದಲ್ಲಿ ಇವತ್ತು ಖುಷಿ ಸಂತೋಷ ನೆಲೆಸಿದೆಯಂತೆ. ಇದಕ್ಕೆಲ್ಲ ಕಾರಣ ಈ ಪ್ರಾಚೀನ ದೇಗುಲ ಅಂತಾರೆ ಶ್ರೀನಿವಾಸ್. ನಾವು ಏನು ಮಾಡಿದ್ದು ಸಕ್ಸಸ್ ಆಗೈತೆ. ಇಲ್ಲಿ ಏನೇನು ನಾವು ನಡ್ಕೊಂತಿದ್ದೀವಿ, ಏನೇನು ಈ ರೀತಿ ಇದೆಯಲ್ಲ ಗುಡಿಯಲ್ಲಿ, ನಾವು ಏನು ಎಲ್ಲಷ್ಟು ಸಕ್ಸಸ್ ಅಂತೆ ಆಗೈತೆ ಗುಡಿ. ಯಾರು ಒಬ್ಬರು ಬಂದರೂ ಫೇಲ್ ಅನ್ನಂಗಿಲ್ಲ ಈ ಗುಡಿ ಹತ್ರ. ನಮ್ಮ ಬದುಕಲ್ಲಿ ನಾವು ಎಲ್ಲ ಚೆನ್ನಾಗಿದ್ದೀವಿ, ಮನೆ ಕಟ್ಕೊಂಡಿದ್ದೀವಿ, ಹೊಲ ತೊಗೊಂಡಿದ್ದೀವಿ. ನಮ್ಮ ಬಾಬರು ಎಲ್ಲರೂ ಇದು ಮಾಡಿದ್ದಾರೆ. ಅಂದರೆ ಈ ಗುಡಿದು ಏನು ಇದಿಲ್ಲ, ಎಷ್ಟು ಯಾರ್ಯಾರು ಚೆನ್ನಾಗಿ ನಡ್ಕೊಂತಾರೆ ಅವ್ರೆಲ್ಲರಿಗೂ ಒಳ್ಳೆಯದಂತೆ ಇದೆ. ನಮ್ಮ ಬದುಕಲ್ಲಿ ಫುಲ್ ಹ್ಯಾಪಿ ಜೀವನ ಅಂತೆ ಆಗೈತೆ ಅಣ್ಣ. ಮೊದಲನ ನಾವು ಹುಟ್ಲಾರ್ಕಿಂತ ಮುಂಚೆ ನಮ್ಮ ಬಾಬರಿಗೆ ಎಲ್ಲರಿಗೆ ಕಷ್ಟನೇ ಇತ್ತು. ಇದರಲ್ಲಿ ಈ ಗುಡಿಗೆ ನಡ್ಕೊಂಡ ಮ್ಯಾಗ ಎಲ್ಲ ಸುಖನೇ ಆಗೈತೆ. ಯಾವುದೂ ಒಂದು ಪ್ರಾಬ್ಲಮ್ ನಮ್ಗೆ ಬಂದಿಲ್ಲ ಇನ್ನೂವರೆಗಾದರೂ. ಇದು ಜ್ಞಾನ ಕರುಣಿಸುವ ತಾಣ. ಇಲ್ಲಿಗೆ ಬರುವ ಭಕ್ತಾದಿಗಳ ಮನಃಶುದ್ಧವಾಗಿ ಬದುಕು ಸ್ವಸ್ಥವಾಗುತ್ತಂತೆ. ಈ ಅನುಭವ ಇಲ್ಲಿಗೆ ಬಂದ ಪ್ರತಿಯೊಬ್ಬರಿಗೂ ಆಗುತ್ತೆ. ಇಲ್ಲಿ ಒಂಥರ ವಿಶೇಷವಾದಂಥ ಒಂದು ಜನಗಳಿಗೆ ಭಗವಂತ ಗುರುನಾಥ ಜ್ಞಾನ ಕೊಡ್ತಾನೆ. ಅವರಿಗೆ ಒಂದು ಹೆಚ್ಚಿನ ಜ್ಞಾನ ಕೊಟ್ಟು ಅವರಿಗೆ ಅವರ ಆಸೆಗಳನ್ನು ಪೂರೈಸ್ತಾರೆ ಅಂತ ನಮ್ಮ ಮನಸ್ಸಿನ ಭಾವನೆ. ಇಲ್ಲಿ ನಮಗೊಂಥರ ಸಂತೋಷ ಆಗ್ತಾಯಿದೆ. ಇಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ, ಅನಾರೋಗ್ಯ ಸಮಸ್ಯೆ ಅಂತ ಪ್ರಾರ್ಥಿಸಿ ಹೋದವರಿಗೆ ಆರೋಗ್ಯ, ಹೀಗೆ ಮದುವೆ ಆರ್ಥಿಕ ಸಮಸ್ಯೆಗಳು, ಹೀಗೆ ಒಂದ ಎರಡ ನಾನಾ ರೀತಿಯ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಹೊತ್ತು ಬಂದವರಿಗೂ ಈ ತಾಣ ಅವರ ಕಷ್ಟಗಳಿಗೆ ಪರಿಹಾರ ಕೊಟ್ಟು ಕಳಿಸಿದೆಯಂತೆ. ಈ ಗುಡಿಗೆ ಬಂದಿದ್ರೆ ನಮ್ಮ ಮನಸ್ಸು ಎಲ್ಲ ಚೆನ್ನಾಗಾಯಿತು. ನಮ್ಮ ಮನೆ ವಿಷಯ, ನಮ್ಮ ಮನೆ ಹೊಸ ಮನೆ ಕಟ್ಟಿದ್ದೆವು. ಆ ಮನೆಯಲ್ಲಿ ಸ್ವಲ್ಪ ನಮ್ಮ ತಂಗಿ ಸಿದ್ಧಮಂಗಲ ಸೂತ್ರ ಏಲೇನ ಆ ಸಿದ್ಧಮಂಗಲ ಸೂತ್ರ ಓದಿಸು ಸ್ವಲ್ಪ ಮನೆ ತೊಂದರೆಗೆ ಆಯಿತು. ನಮ್ಮ ಮನೆ ನಮ್ಮ ತಂಗಿಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಅವರು ಈ ಗುಡಿಗೆ ನಡೆಸಿದಲ್ಲೇ ಅವರಿಗೆ ಗಂಡು ಮಕ್ಕಳು ಆಯಿತು. ಅವ್ರಿಗೆ ಗುಡಿ ಚೆನ್ನಾಗಾಯಿತು. ಬಂದ್ರ ಮೇಲೆ ಚೆನ್ನಾಗೈತಾನೆ ನಮ್ಮ ಮನಸ್ಸು. ಇಲ್ಲಿ ದೇವರು ಒಂದೊಂದು ದಿನ ಒಂದೊಂದು ಸ್ವರೂಪದಲ್ಲಿ ದರ್ಶನ ನೀಡ್ತಾನಂತೆ. ಒಂದು ದಿನ ಏಕಮುಖದಲ್ಲಿ, ಮತ್ತೊಂದು ದಿನ ತ್ರಿಮುಖಿಯಾಗಿ, ಮತ್ತೊಂದು ದಿನ ವಿಶಿಷ್ಟ ರೂಪದಲ್ಲಿ. ಹೀಗೆ ದರ್ಶನ ನೀಡಿ ಭಕ್ತರಿಗೆ ಕಷ್ಟ ಪರಿಹರಿಸುವ ಅಭಯ ನೀಡುತ್ತಿದ್ದಾನೆ. ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ಕ್ಷೇತ್ರದ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಇದೆಯಂತೆ. ಹೌದು, ಆಗ ಇದನ್ನ ಗುರುದ್ವೀಪ ಅಂತಾನೆ ಕರೆಯಲಾಗುತ್ತಂತೆ. ಇಲ್ಲಿ ನೆಲೆಸಿ ತ್ರಿಕಾಲ ಜ್ಞಾನಿಗಳಾದ ಮಹಾನ್ ಯೋಗಿ ಪುರುಷರು ಧ್ಯಾನಕ್ಕೆ ಕೂರುತ್ತಿದ್ದ ಪೀಠವಿದ್ದು ಅವರು ಇಲ್ಲಿ ಇಂದಿಗೂ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆಯಿದೆ. ಒತ್ತಡದ ಯಾಂತ್ರಿಕ ಬದುಕಿನಿಂದ ವಿಶ್ರಾಂತಿ ಬಯಸುವವರಿಗೆ ಇದು ಪ್ರಶಸ್ತ ತಾಣ. ಇಲ್ಲಿ ಸುಮಾರು 750 ವರ್ಷ ಹಳೆಯ ವಟವೃಕ್ಷವಿದೆ. ಬೇಡಿದ್ದನ್ನ ಕರುಣಿಸುವ, ಭಕ್ತರ ಬದುಕಲ್ಲಿ ವಿಸ್ಮಯಗಳನ್ನ ಸೃಷ್ಟಿಸುತ್ತಿರುವ ಈ ದೇವನಾದ್ರೂ ಯಾರು? ಈ ಪವಾಡ ಸದೃಶ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತ ಹುಡುಕುತ್ತಾ ಹೊರಟ್ರೆ ನಮಗೆ ಸಿಗೋದು ದುರ್ಗಮವಾದ ಹಾದಿ. ಹೌದು, ದೇವರು ಸುಲಭವಾಗಿ ಭಕ್ತರಿಗೆ ಸಿಗೋದಿಲ್ಲ, ಶ್ರಮ ಹಾಕಬೇಕು ಅಂತಾರೆ. ಹಾಗೆ ಈ ಕ್ಷೇತ್ರದ ದರ್ಶನವೂ ದುರ್ಲಭವೇ. ಆದರೆ ಶ್ರಮ ಪಟ್ಟರೆ ಈ ದೇವರನ್ನ ದರ್ಶಿಸಿ ಪುನೀತರಾಗಬಹುದು, ಬೇಡಿದ್ದನ್ನ ಪಡೆಯಬಹುದು. ಅನಂತ ಶಕ್ತಿ ತುಂಬಿರುವ ಪರಮ ದೈವಿಕ ತಾಣವಾದ ಈ ಕ್ಷೇತ್ರಕ್ಕೆ
ಕರ್ನಾಟಕ ಸೇರಿದಂತೆ ಆಂಧ್ರ, ಮಹಾರಾಷ್ಟ್ರದಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಅಂದಹಾಗೆ ಈ ಸ್ವಾಮಿಯ ದೇಗುಲ ಇರೋದು ದ್ವೀಪದಂತಹ ಪ್ರದೇಶದಲ್ಲಿ. ಇಲ್ಲಿ ಹೋಗಬೇಕು ಅಂದ್ರೆ ದೋಣಿಯ ಆಶ್ರಯ ಪಡೆಯಲೇಬೇಕು. ಸುತ್ತಲೂ ನೀರು, ನಡುವೆ ನಡುಗಡ್ಡೆಯ ಮೇಲೆಯೂ ಈ ದೇಗುಲವಿದೆ. ಅದಮ್ಯ ಪ್ರಕೃತಿಯ ನಡುವೆ ನಿಶ್ಚಲವಾಗಿ ನಿಂತಿರುವ ಈ ಪರಮ ಪವಿತ್ರ ಕ್ಷೇತ್ರವೇ ಕುರುವಾಪುರ. ಸಂಪ್ರದಾಯದಲ್ಲಿ ದತ್ತಾತ್ರೇಯ ಅವತಾರ ಆದ ಮೇಲೆ ದತ್ತನ ಪುನಃ 2 ಅವತಾರ ಇದೆ. ಮೊದಲೇದು ಶ್ರೀಪಾದ ಶ್ರೀವಲ್ಲಭ, ಎರಡನೇದು ನರಸಿಂಹ ಸರಸ್ವತಿ. ಶ್ರೀಪಾದ ಶ್ರೀವಲ್ಲಭರು ಅವತಾರ ಎತ್ತಿದ್ದಂಥ ಕ್ಷೇತ್ರ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿ ಪೀಠಾಪುರ ಅಂತ ಬರುತ್ತೆ. ಗುರುಗಳ ಜನ್ಮ ತಾಳಿ ಸಾಧನೆ, ಧ್ಯಾನ, ಅನುಷ್ಠಾನ, ಏಕಾಂತ ಸಲುವಾಗಿ ಶ್ರೀಶೈಲಂ, ಗೋಕರ್ಣ ಈ ಥರ ಯಾತ್ರೆ ಮಾಡ್ಕೋತ ಹೊರಡ್ತಾರೆ. ಆ ಕ್ಷೇತ್ರದಲ್ಲಿ ಏಕಾಗ್ರತೆ, ಧ್ಯಾನ, ಅನುಷ್ಠಾನದಲ್ಲಿ ಸಿಗೋದಿಲ್ಲ ಅವರಿಗೆ. ಪುನಃ ಈ ಕೃಷ್ಣಾ ತಟದಲ್ಲಿ ಹೊರಡ್ಕೋತ ಹೊರಟಾಗ ಯಾವಾಗ ಈ ಕ್ಷೇತ್ರಕ್ಕೆ ಬಂದರು, ಇಲ್ಲಿ ಒಂದು ರಮಣೀಯ ಕ್ಷೇತ್ರ. ಕುರುವಾಪುರ ಭಗವಾನ್ ದತ್ತಾತ್ರೇಯ ಭಕ್ತರ ಯಾತ್ರಾ ಸ್ಥಳ. ರಾಯಚೂರು ಜಿಲ್ಲೆಯಿಂದ 25 ಕಿಲೋಮೀಟರ್ ದೂರದಲ್ಲಿ ಕೃಷ್ಣ ನದಿಯ ದಡದಲ್ಲಿದೆ. ಕೃಷ್ಣ ನದಿಯ ಪವಿತ್ರ ನೀರಿನಿಂದ ಆವೃತವಾದ ದ್ವೀಪದಂತಹ ಪ್ರದೇಶವೇ ಈ ಕುರುವಾಪುರ. ಕಲಿಯುಗದಲ್ಲಿ ದತ್ತಾತ್ರೇಯ ಭಗವಂತನ ಮೊದಲ ಅವತಾರವಾದ ಶ್ರೀಪಾದ ಶ್ರೀ ವಲ್ಲಭರ ತಪೋಭೂಮಿಯೇ ಇದು. ಕರ್ನಾಟಕ ಮತ್ತು ತೆಲಂಗಾಣದ ಗಡಿಯ 2 ಗಡಿಗಳಿಂದ ನದಿಯ ಮಧ್ಯದಲ್ಲಿದೆ. ಒಂದು ರೀತಿಯ ಭಕ್ತಿ ಕ್ಷೇತ್ರ, ತೀರ್ಥಕ್ಷೇತ್ರ. ಈ ಕ್ಷೇತ್ರ ಮೇಲ್ನೋಟದಿಂದ ನುಡಿದರೆ ಆಮೆ ಆಕಾರದಲ್ಲಿ ಕಾಣಿಸುತ್ತೆ. ಆಮೆಯನ್ನ ಸಂಸ್ಕೃತದಲ್ಲಿ ಕುರುಮ ಅಂತಾರೆ. ಹೀಗಾಗಿ ಈ ದಿವ್ಯ ಕ್ಷೇತ್ರಕ್ಕೂ ಕುರುವಾಪುರ, ಕುರುಮಗಡ್ಡೆ ಅನ್ನೋ ಹೆಸರುಗಳು ಬಂದಿವೆ. ದ್ವೀಪವನ್ನ ತಲುಪಲು ಪುಟ್ಟಿ ಅಥವಾ ವೃತ್ತಾಕಾರದ ಪಾಲು ದೋಣಿ ಸಹಾಯ ಬೇಕೇ ಬೇಕು. ಸ್ಕಂದ ಪುರಾಣದಲ್ಲಿ ಗುರುದ್ವೀಪ ಅಂತ ಉಲ್ಲೇಖಗೊಂಡ ಈಗಿನ ಕುರುವಾಪುರ ಕ್ಷೇತ್ರ ರಾಯಚೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ತ್ರಿಕಾಲ ಜ್ಞಾನಿಗಳಾದ ಶ್ರೀಪಾದ ವಲ್ಲಭರು ಧ್ಯಾನಕ್ಕೆ ಕೂರುತ್ತಿದ್ದ ನಿರ್ಗುಣ ಪೀಠದಿಂದ ಇದು ಪ್ರಸಿದ್ಧ. ಶ್ರೀಪಾದರು ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆಯಿದೆ. ಒತ್ತಡದ ಯಾಂತ್ರಿಕ ಬದುಕಿನಿಂದ ವಿಶ್ರಾಂತಿ ಬಯಸುವವರಿಗೆ ಇದು ಪ್ರಶಸ್ತ ತಾಣ. ಇಲ್ಲಿರುವ ದತ್ತಮೂರ್ತಿಗೆ ತ್ರಿಕಾಲ ಪೂಜೆ, ದಿನಕ್ಕೊಂದು ಅಲಂಕಾರ ನಡೆಯುತ್ತೆ. ಇಲ್ಲಿ 100 ವರ್ಷಗಳ ಹಳೆಯ ವಟವೃಕ್ಷವಿದೆ. ಸ್ವಲ್ಪ ಮುಂದೆ ಟೆಂಬೆ ಮಹಾರಾಜರ ಗುಹೆಯಿದೆ. ಶ್ರೀ ದತ್ತಾತ್ರೇಯರ ಅವತಾರವೆಂದೇ ಖ್ಯಾತರಾದ ಟೆಂಬೆ ಮಹಾರಾಜರು ಇಲ್ಲಿ 1911ರಲ್ಲಿ ಚಾತುರ್ಮಾಸ ವೃತ್ತ ಅನುಷ್ಠಾನ ಮಾಡಿದ್ದಾರೆ. ಮಹಾರಾಜರ ಶಿಷ್ಯರಾದ ರಂಗಾವಧೂತ ಗುಣವಣಿ ಮಹಾರಾಜರು ತಪಸ್ಸು ಮಾಡಿದ ಪುಣ್ಯ ಸ್ಥಳವೂ ಇಲ್ಲಿದೆ. ಗುಹೆಯ ಮೇಲೆ ಶಿವಲಿಂಗ, ಎದುರಿಗೆ ನರಸಿಂಹ, ಸರಸ್ವತಿ ಮತ್ತು ಅಕ್ಕಲಕೋಟೆ ಸ್ವಾಮಿಯ ವಿಗ್ರಹವಿದೆ. ನಿರ್ಗುಣ ಪೀಠವಿರುವ ಆಲಯದ ಆವರಣದಲ್ಲಿ ಔದುಂಬರ ಅಂದರೆ ಅತ್ತಿ ವೃಕ್ಷವಿದೆ. ದತ್ತ ಸಂಪ್ರದಾಯದಲ್ಲಿ ಈ ವೃಕ್ಷಕ್ಕೆ ಮಹತ್ವ. ದತ್ತಾತ್ರೇಯರು ಈ ವೃಕ್ಷದಲ್ಲಿ ನೆಲೆಸಿದ್ದಾರೆ. ಸೇವೆ ಮಾಡಿ ಕಷ್ಟ ನಿವೇದಿಸಿಕೊಂಡರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಟೆಂಬೆ ಮಹಾರಾಜರ ಗುಹೆಯಿಂದ ಅನತಿ ದೂರದಲ್ಲಿ ಶ್ರೀಪಾದ ವಲ್ಲಭರು ಸೂರ್ಯ ನಮಸ್ಕಾರ ಮಾಡುತ್ತಿದ್ದ ಬಂಡೆಯಿದೆ. ಇದರ ಮೇಲೆ ಮುದ್ರೆಯಿದ್ದು ಕೃಷ್ಣಾ ನದಿ ಅದಕ್ಕೆ ನಿತ್ಯ ಜಲಾಭಿಷೇಕ ಮಾಡುತ್ತಾಳೆ. ಬಂಡೆಯ ಮೇಲೆ ನಿಂತ ನೀರು ಪವಿತ್ರೋದಕವೆಂಬ ನಂಬಿಕೆಯಿದೆ. ಇನ್ನು ಇದು ಅತ್ಯಂತ ನಿಯಮಬದ್ಧವಾದ ಕ್ಷೇತ್ರವಾಗಿದ್ದು ಪುರುಷರು ಪಂಚೆ ಶರ್ಟು ಧರಿಸಬೇಕು.
ಹಾಗೂ ಮಹಿಳೆಯರು ಸಾಂಪ್ರದಾಯಿಕ ವಸ್ತ್ರ ಧರಿಸಬಹುದು. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಕ್ಷೇತ್ರ ದರ್ಶಿಸಿ ಈ ಕ್ಷೇತ್ರದ ಮಹಿಮೆ ಅರಿತು ಪುನೀತರಾದ್ರಲ್ವಾ? ಇಂತಹ ಮತ್ತೊಂದು ಪವಾಡ ಸದೃಶ ಕ್ಷೇತ್ರದ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಮುಂದಿನ ವಾರ ಬರ್ತೀವಿ. ಅದುವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.